ಕೆಲವೊಮ್ಮೆ ನಮಗೆ ನಮ್ಮ ಆರಾ ಅಂದರೆ ನಮ್ಮ ಒಂದು ಚಾರ್ಮ್ ಜಾಸ್ತಿನೇ ಆಗ್ತಾ ಇಲ್ಲ ಅನಿಸೋದುಂಟು. ಅಂದರೆ ಬೇರೆ ಎಲ್ಲರೂ ಕೂಡ ಅಂದ್ಕೊಂಡಿದ್ದನ್ನೆಲ್ಲ ಮಾಡ್ತಾ ಇದ್ದಾರೆ, ನಮಗೆ ಯಾಕೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಅಥವಾ ನಮ್ಮನ್ನು ಯಾಕೆ ಯಾರೂ ಗುರ್ತಿಸ್ತಿಲ್ಲ ಅಂತ ಅನಿಸೋದುಂಟು. ಆದರೆ ನಮ್ಮ ಒಳಗಿನ ಎನರ್ಜಿ ಎಲ್ಲಿ ಲೀಕ್ ಆಗ್ತಿದೆ ಅಂತ ನಾವು ನೋಡಿಕೊಂಡೇ ಇರೋದಿಲ್ಲ. ನೀವೇ ಒಮ್ಮೆ ಯೋಚನೆ ಮಾಡಿ, ಯಾರನ್ನಾದರೂ ಅವರ ಮುಂದೆ ತುಂಬ ಚೆನ್ನಾಗಿ ಮಾತಾಡಿಸ್ತೀವಿ, ಅವರ ಹಿಂದೆ ಅವರ ಬೆನ್ನಲ್ಲಿ ಅವರ ಬಗ್ಗೆ ನಮಗೊಂದಿಷ್ಟು ಅಸೂಯೆ ಅಥವಾ ಅವರ ಬಗ್ಗೆ ಒಂಚೂರು ಬೇಸರ ಇರುತ್ತೆ, ಅದನ್ನು ಇನ್ನೆಲ್ಲೋ ಹೊರ ಹಾಕ್ತಾ ಇರ್ತೇವೆ. ಸಹಾಯ ಮಾಡ್ತೀವಿ, ಆದರೆ ಅದನ್ನು 10 ಜನ ನೋಡಲಿ ಅಂತ ಮಾಡ್ತೀವಿ, ಮನಸ್ಸಾರೆ ಮಾಡೋದಿಲ್ಲ. ಈ ರೀತಿ ಒಳಗೊಂದು ಹೊರಗೊಂದು ಉದ್ದೇಶಗಳು ಬೇರೆ ಬೇರೆ ಆದಾಗ ನಮ್ಮ ಆರಾ ಚೇಂಜ್ ಆಗ್ತಾ ಇರುತ್ತೆ. ಅಲ್ಲಿ ನಿಜವಾದ ಚೈತನ್ಯ ಅಥವಾ ನಿಜವಾದ ಕಾಂತಿ ಮೂಡೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ಕೆಲಸ ಮಾಡಿದ್ರು ಅಥವಾ ಯಾವುದೇ ಉದ್ದೇಶ ಇಟ್ಕೊಂಡ್ರು, ಮನಸ್ಸಿನಲ್ಲಿರೋ ಯೋಚನೆಗಳು ಕೂಡ ನಮ್ಮ ಒಂದು ಎನರ್ಜಿನ ಹಾಳು ಮಾಡುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಆದ್ದರಿಂದನೇ ಆದಷ್ಟು ಯೋಚನೆಗಳನ್ನು ಪ್ರಾಮಾಣಿಕವಾಗಿ ಇಟ್ಕೊಳ್ಳೋಣ. ಒಳಗೆ ಏನಿದೆಯೋ ಅದನ್ನೇ ಹೊರಗಡೆ ಮಾಡಬೇಕು. ಆಗ ಮಾತ್ರ ನಮ್ಮ ಆರಾ, ನಮ್ಮ ಎನರ್ಜಿ ಎಲ್ಲರಿಗೂ ಕೂಡ ಕಾಣೋ ಹಾಗಾಗತ್ತೆ.